ಕೊಡುಗೆ ಕೊಟ್ಟ ಶಿವಮೊಗ್ಗಕ್ಕೆ ಏನ್ ಕೊಟ್ರಿ ಎಂದು ಸಿಎಂಗೆ ಶಾಸಕ ಚನ್ನಬಸಪ್ಪ ನೇರ ಪ್ರಶ್ನೆ ಮಾಡಿದ್ದಾರೆ. ಏನ್ ಕೊಡ್ದಿದ್ದೇ ಸಿದ್ದರಾಮಯ್ಯನವರ ಸಾಧನೆ ಎಂದು ಚೆನ್ನಿ ಹೇಳಿದ್ದಾರೆ. ಶಿವಮೊಗ್ಗವನ್ನ ಸೈಡ್ಲೈನ್ ಮಾಡಿದ್ದಾರೆಂದು ಆರೋಪವನ್ನ ಮಾಡಿದ್ದಾರೆ. ದ್ವೇಷ ಭಾಷಣ ಮಸೂದೆ ಬೇಕಿತ್ತ ಎಂದು ಪ್ರಶ್ನೆ ಮಾಡಿದ್ದಾರೆ ಚನ್ನಬಸಪ್ಪ. ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ ಮಂಡಿಸುವ ಮೂಲಕ ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಆದರೆ ಈ ದಾಖಲೆ ಬಜೆಟ್ಗೆ ಬಿಜೆಪಿ ಸಹಮತವಿಲ್ಲ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಆರೋಪಿಸಿದರು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗದ 3 ವರ್ಷದಲ್ಲಿ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಯಾವುದೇ ಅನುದಾನವಿಲ್ಲ. ಶಿವಮೊಗ್ಗಕ್ಕೆ ಏನು ಕೊಡದಂತೆ ತೀರ್ಮಾನಿಸಿರುವುದು ದಾಖಲೆಯ ಪರಮಾವಧಿ. 2025ರವರೆಗೂ ಶಿವಮೊಗ್ಗಕ್ಕೆ ಅನುದಾನ ನೀಡಿದ ಸಿಎಂ ಯಾರಾದರೂ ಇದ್ರೆ ಅದು ಬಿಎಸ್ವೈ ಎಂದಿದ್ದಾರೆ. ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ. 8.61 ಲಕ್ಷ ಕೋಟಿಗೆ ಏರಿದೆ. ಸಾಲ ಮಾಡಿದ್ದನ್ನ ಶಿವಮೊಗ್ಗಕ್ಕೆ ಹಂಚಬೇಕಿತ್ತು. 1.58 ಲಕ್ಷ ಕೋಟಿ ಮಂಡನೆಗೆ ಹೆಚ್ಚುವರಿ ಸಾಲ ಮಾಡಲಾಗಿದೆ. 4.48 ಲಕ್ಷ ಕೋಟಿ ಬಜೆಟ್ ಮಂಡನೆಯ ನಡುವೆ ಸಾಲ ದುಪ್ಪಟ್ಟು ಮಾಡಲಾಗಿದೆ. ದ್ವೇಷ ಭಾಷಣ ನಿಯಂತ್ರಿಸಲು ವಿಶೇಷ ಕಾರಾಗೃಹ ಪಡೆ ನಿರ್ಮಿಸಲಾಗಿದೆ. ಸತ್ಯ ಸಂಗತಿ ಮುಚ್ಚಲು ಮಂಗಳೂರು, ಉಡುಪಿ, ಶಿವಮೊಗ್ಗವಾಗಿದೆ. ವಿಮಾನ ಹಾರಾಟ ತರಬೇತಿ, ಬಿಸಿಎಂ ಹಾಸ್ಟೆಲ್, ಭದ್ರಾವತಿ ಒಳಚರಂಡಿ, ಸೊರಬ ಮತ್ತು ಭದ್ರಾವತಿಯ ಕೆರೆಗಳಿಗೆ ಬಗ್ಗೆ ಹಣ ಮೀಸಲು ಇಡಲಾಗಿದೆ. ಇದು ಸರಿಯಲ್ಲ. ಜಿಲ್ಲೆ ಅನೇಕ ಕೊಡುಗೆ ಕೊಟ್ಟ ಜಿಲ್ಲೆ, ಅದನ್ನೇ ಶಿವಮೊಗ್ಗವನ್ನ ಸೈಡ್ ಲೈನ್ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು. ದಾಖಲೆಯನ್ನು ಮಾಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಾಖಲೆಗಳ ಕಾರಣಕ್ಕೆ. ಆದರೆ ಇನ್ನೊಂದು ದಾಖಲೆಗಳನ್ನು ತಾವು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಆ ದಾಖಲೆಗಳಿಗೆ ನಮ್ಮದು ಸಹಮತ ಇಲ್ಲ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ 3 ವರ್ಷದಿಂದಲೂ ಕೂಡ ಬಜೆಟ್ನಲ್ಲಿ ದ್ರೋಹ ಮಾಡಿದಿರಲ್ಲ, ಅದು ದಾಖಲೆನೇ ನಿಮ್ಮದು. ನಿರಂತರವಾಗಿ 3 ವರ್ಷ. ಮಧ್ಯದೊಳಗಡೆ ಇನ್ನೊಂದು ಇದರ ಬಜೆಟ್ ಬಂತು, ಅದರಲ್ಲೂ ಇಲ್ಲ. ಆಲ್ಮೋಸ್ಟ್ 3 ವರ್ಷದಲ್ಲಿ 4 ಬಜೆಟ್ ಮಂಡನೆ ಮಾಡಿದ್ದೀವಿ. ಒಂದು ಇದನ್ನು ಸೇರಿಕೊಂಡಂಥ ಬಜೆಟ್. ಮತ್ತೊಮ್ಮೆ ಈಗ ನಿನ್ನೆ ನಡೆದಂಥ ಬಜೆಟ್ ಒಳಗಡೆ ಕೂಡ ಶಿವಮೊಗ್ಗಕ್ಕೆ ಬಹಳ ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಮಲೆನಾಡು ಭಾಗಕ್ಕೆ. ಹಾಗಾಗಿ ಇದನ್ನು ನಾನು ಹೇಳಲೇಬೇಕು. ಹೇಗೆ ಯಾವ್ಯಾವ ಹಂತದಲ್ಲಿ, ಯಾಕಂದರೆ ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡಿದಂಥ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಶಿವಮೊಗ್ಗವನ್ನು ಇನ್ನೊಂದಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಜೋಡಿಸಬೇಕಾಗಿತ್ತು ನೀವು. ಅದನ್ನು ನೀವು ಮಾಡಲಿಲ್ಲ. ಹಾಗಾಗಿ ಇದರಲ್ಲೂ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ. ಶಿವಮೊಗ್ಗಕ್ಕೆ ಏನೂ ಕೊಡದೇ ಇರೋ ಹಾಗೆ ನೋಡ್ಕೊಂಡಿರೋಂಥ ದಾಖಲೆ ಇದೆಯಲ್ಲ, ಮಲೆನಾಡಿನ ಜನಕ್ಕೆ ಏನು ಕೊಡಬಾರ್ದು ಅಂತ ನಿರ್ಣಯ ಮಾಡಿದಿರಲ್ಲ, ಇದು ದಾಖಲೆಯ ಪರಮಾವಧಿ ಅಂತೇಳಿ ನಾನು ಭಾವಿಸ್ತೇನೆ. ಅಭಿವೃದ್ಧಿಯ ದೃಷ್ಟಿಯಿಂದ 2025ರವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಶಿವಮೊಗ್ಗ ಜಿಲ್ಲೆಗೆ ಮೊದಲ ಬಾರಿಗೆ ಅನುದಾನ ನೀಡಿದ್ದ ಯಾರಾದ ಮುಖ್ಯಮಂತ್ರಿಗಳಿದ್ದರೆ ಅದು ಯಡಿಯೂರಪ್ಪನವರು. ಅದಕ್ಕೆ ಹೇಳಿದೆ, ನಿಮ್ಮ 17ನೇ ಬಜೆಟ್ ಶಿವಮೊಗ್ಗ ಜಿಲ್ಲೆ ದೃಷ್ಟಿಯಿಂದ ಮಲೆನಾಡಿನ ಜನತೆಗೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಅಂಥೇಳಿ ನಾನು ಅದನ್ನು ಅವಲೋಕನ ಮಾಡ್ತಾ ಇದ್ದೇನೆ. 23, 24, 25, 26ರಲ್ಲೂ ಕೂಡ ಶೂನ್ಯ ಕೊಡುಗೆಯಿಂದಾಗಿ ಜನ ಬೇಸತ್ತಿದ್ದಾರೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿದೆ. ಅದು ಶಿವಮೊಗ್ಗ ಜಿಲ್ಲೆಗೆ ಈ ಸಾಲದ ಪ್ರಮಾಣ ಸ್ವಲ್ಪ ಬರಬೇಕಿತ್ತಲ್ಲ, ಅಲ್ಲೂ ಬರಲಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂಥೇಳಿ ಚಾರುವಾಕ ಹೇಳಿದ್ದಾನೆ.
ಆ ಚಾರುವಾಕಂಗಾರು ಬೆಲೆ ಕೊಟ್ಟು ಸ್ವಲ್ಪ ತುಪ್ಪನಾರು ತಿನ್ನಲಪ್ಪ ಅಂತೇಳಿ ಸಾಲ ಮಾಡಿದ್ದೀನಿ ಅಂತೇಳಿ ಹಂಚಬೇಕಿತ್ತಲ್ಲ, ಅದು ಮಾಡಲಿಲ್ಲ. ಈ ಬಾರಿ 1.15 ಲಕ್ಷ ಕೋಟಿ ಸಾಲ ಬಜೆಟ್ ಮಂಡನೆ ಆಗಿರುವಂಥದ್ದು. ರಾಜ್ಯದ ಸಾಲ 8.41 ಕೋಟಿಗೆ ಏರಿರೋದು, 1.15 ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಅಡಿಷನಲ್. ಅಂದರೆ 10 ಪಟ್ಟು ಜಾಸ್ತಿ ಮಾಡಿರುವಂಥದ್ದು ಸಾಲಗಳು ಬಜೆಟನ್ನು ಮಂಡನೆ ಮಾಡಲಿಕ್ಕೋಸ್ಕರ. ಶಿವಮೊಗ್ಗ ಜಿಲ್ಲೆಗೆ ಏನು ಸಿಕ್ತು ಅಂತ ಅನೇಕರು ಕೇಳ್ತಾರೆ. ಮೊನ್ನೆ ನೀವೆಲ್ಲ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದೆ, ನಿಮ್ಮದಲ್ಲಿ ನಿರೀಕ್ಷೆ ಇದೆಯಾ ಅಂಥೇಳಿ. ನಿರೀಕ್ಷೆ ಪಟ್ಟರೆ ನಾನು ಮೊನ್ನೆನೇ ಹೇಳೋಗಿದ್ದೇನೆ, ನಿರೀಕ್ಷೆ ಪಟ್ಟರೆ ನಮಗೆ ದುಃಖನೇ ಜಾಸ್ತಿ ಆಗುತ್ತೆ ಅಂಥೇಳಿ. ನಾವು ನಿರೀಕ್ಷೆ ಪಡೆದೇ ದುಃಖ ಕೊಡುವಂಥ ಸ್ಥಿತಿ ಇಲ್ಲಿರುವಂಥ 17ನೇ ಬಜೆಟ್. ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದರೊಳಗೂ ವಿಶೇಷವಾಗಿ ಕರಾವಳಿ ಜಾಗಕ್ಕೆ, ಶಿವಮೊಗ್ಗದಂಥ ಜಾಗಕ್ಕೆ ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ, ಸಂವಿಧಾನ ವಿರೋಧಿಯಾಗಿ ನಡೆದಂತಹ ಒಂದು ದ್ವೇಷ ಭಾಷಣದ ಬಿಲ್ಲನ್ನು ಅದನ್ನು ತಗೊಂಡು ಬಂದು ಅದರ ಮೂಲಕ ವ್ಯಕ್ತಿಗಳನ್ನು ಕಟ್ಟಾಕುವಂಥ ವಿಚಾರ, ಸತ್ಯ ಸಂಗತಿಯನ್ನು ಯಾರೂ ಹೇಳಿಕೂಡ್ದು ಅಂಥೇಳಿ ಅದಕ್ಕೆ ಬಾಯಿ ಮುಚ್ಚುವಂಥ ಕೆಲಸವನ್ನು ಅದನ್ನು ಮಾಡಿರೋದು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆಗೆ. ಇದು ಅವ್ರು ಕೊಟ್ಟಂಥ ಕೊಡುಗೆ. ಈ ಹಿಂದೆ ಘೋಷಣೆ ಮಾಡಲಾಗಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, ಇದು ಹಿಂಸರಿ ಘೋಷಣೆ ಮಾಡಿದ್ರು, ಮತ್ತೊಂದು ಸರಿ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಪ್ರಸ್ತುತ ಬಜೆಟಲ್ಲಿ ಹೇಳಿದ್ದಾರೆ ಅದನ್ನು, ಈ ಹಿಂದೆ ಹೇಳಿದ್ರು, ಈಗ ಮತ್ತೊಂದು ಸರಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ BCM ಇಲಾಖೆಯಿಂದ 2 ಹಾಸ್ಟೆಲ್ ಮಾತ್ರ. ನಾವು ಏನೇನು ಬೇಕು ಅಂತ BCM ಕಮಿಟಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಏನೇನೆಲ್ಲ ಬೇಕಾಗತ್ತೆ ಇಡೀ ರಾಜ್ಯಕ್ಕೂ ಯೋಚನೆ ಮಾಡಿ ಹೇಳಿದ್ವಿ. ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಏನು ಬೇಕಾಗತ್ತೆ ಅಂತ ಹೇಳಿದ್ವಿ. ಅದನ್ನು ಭದ್ರಾವತಿಯಲ್ಲಿ ಒಳಚರಂಡಿ ಕೊಟ್ಟಿದ್ದಾರೆ, ಅನಂತಮೂರ್ತಿಯವರ ಹೆಸರೊಳಗಡೆ ಅಧ್ಯಯನ ಪೀಠ ಒಂದು ಹೇಳಿದ್ದಾರೆ, ಸ್ವರ್ಭ ಮತ್ತು ಭದ್ರಾವತಿ 7 ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಹೇಳಿದ್ದಾರೆ. ಇದು ದಾಖಲೆಯ